ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ವಿಜ್ಞಾನ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ 2 ಅಂದರೆ ನಿಮ್ಮ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 50 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರ್ತದೆ. ಸೊ ಇದು ಒಂದು ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ನಿಮ್ಮ ಮುಂಬರುವ ವಾರ್ಷಿಕ ಪರೀಕ್ಷೆಗೆ ಇದು ಒಂದು ಯೂಸ್ ಆಗುತ್ತೆ, ಪೇಪರ್ ಯೂಸ್ ಆಗುತ್ತೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ 8ನೇ ತರಗತಿ ಸಂಕಲನಾತ್ಮಕ ಮೌಲ್ಯಮಾಪನ 2 ವಿಜ್ಞಾನ. ಸೊ ಭೌತಶಾಸ್ತ್ರದ ಬಗ್ಗೆ ಫಸ್ಟ್ ನಾವು ತಿಳ್ಕೊಳ್ಳೋಣ. 3 ವಿಭಾಗಗಳಿರ್ತವೆ: ಭೌತ ವಿಜ್ಞಾನ, ರಸಾಯನ ವಿಜ್ಞಾನ, ಜೀವ ವಿಜ್ಞಾನ. ಮೊದಲಿಗೆ ಭೌತ ವಿಜ್ಞಾನಕ್ಕೆ ಬರುವಂಥ ಪ್ರಶ್ನೆಗಳು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಫಸ್ಟ್ ಕ್ವಶನ್: ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವ ಬಲವನ್ನು ಏನಂತೀರಿ? ತೂಕ, ಒತ್ತಡ, ಕೆಲಸ, ಶಕ್ತಿ. ಸೊ ಅದನ್ನು ನಾವು ಒತ್ತಡ ಅಂತ ಹೇಳಿ ಕರೆಯುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 2ನೇ ಪ್ರಶ್ನೆ: ದೃಷ್ಟಿ ವಿಕಲಚೇತನ ವ್ಯಕ್ತಿಗಳು ಓದಲು ಬರೆಯಲು ಬಳಸುವ ಲಿಪಿ ಅದು ಬ್ರೈಲ್ ಲಿಪಿ ಆಗಿರ್ತದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 3ನೇ ಪ್ರಶ್ನೆ: ಒಂದು ವಸ್ತುವು ಆವೇಶಪೂರಿತವಾಗಿದೆಯೇ ಇಲ್ಲವೋ ಎಂಬುದನ್ನು ತಿಳಿಯಲು ಬಳಸುವಂತಹ ಉಪಕರಣಕ್ಕೆ ನಾವು ಆಮೀಟರ್ ಅಂತ ಹೇಳಿ ಕರಿತೀವಿ. ಈವನ್ ವೋಲ್ಟಾಮೀಟರನ್ನು ಸಹ ನಾವು ಬಳಸ್ತೀವಿ, ಅದರಲ್ಲಿ ಕರೆಂಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಲಿಕ್ಕೆ. ಬಟ್ ಇಲ್ಲಿ ವಿದ್ಯುತ್ ವಸ್ತುವು ಆವೇಶಪೂರಿತವಾಗಿ ಅಂತ ಕೇಳಿದಾಗ ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ಆಮೀಟರ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್: ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. 4ನೇ ಪ್ರಶ್ನೆ: ಅಶ್ರವ್ಯ ಶಬ್ದ ಎಂದರೇನು? ಮತ್ತು 5ನೇ ಪ್ರಶ್ನೆ: ಮಾದ್ರಕಗಳಿಗೆ 2 ಉದಾಹರಣೆಯನ್ನು ಕೊಡಿ ಅಂತ ಹೇಳಿ ಕೇಳಿದರೆ. ಇವೆರಡೂ ಸಹ 1 ಅಂಕದ ಪ್ರಶ್ನೆಗಳಾಗಿರ್ತದೆ. ನೆಕ್ಸ್ಟ್ ಥರ್ಡ್ ಮೇನ್: ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕಿರ್ತದೆ. 6ನೇ ಪ್ರಶ್ನೆ: ಬೆಳಕಿನ ಪ್ರತಿಫಲನದ 2 ನಿಯಮಗಳನ್ನು ನಿರೂಪಿಸಿ. 2 ಬರೀಬೇಕು ಮಕ್ಕಳ. ಇಲ್ಲಿ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ನಿಯಮಿತ ಮತ್ತು ಅನಿಯತ ಪ್ರತಿಫಲನಗಳನ್ನು ತೋರಿಸುವ ಚಿತ್ರವನ್ನು ಕೇಳಿದರೆ. ಸೊ ಈ ಪ್ರಶ್ನೆ ಈಸಿನೇ ಇದೆ, ಬರೀತೀರಾ. ನೆಕ್ಸ್ಟ್ 7ನೇ ಪ್ರಶ್ನೆ: ಕೆಳಗಿನವುಗಳಿಗೆ ವೈಜ್ಞಾನಿಕ ಕಾರಣ ಕೊಡಿ. ಚಳಿಗಾಲದಲ್ಲಿ ದೇಹದಿಂದ ಸ್ವೆಟರ್ ತೆಗೆಯುವಾಗ ಕೆಲವೊಮ್ಮೆ ಚಿಟಿ ಚಿಟಿ ಶಬ್ದ ಕೇಳಿಸ್ತದೆ, ಏಕೆ? ನೆಕ್ಸ್ಟ್ ಆವೇಶಪೂರಿತ ವಸ್ತುವನ್ನು ಕೈಯಿಂದ ಸ್ಪರ್ಶಿಸಿದಾಗ ಆವೇಶ ತಟಸ್ಥಗೊಳ್ಳುತ್ತದೆ, ಏಕೆ? ನೆಕ್ಸ್ಟ್ 8ನೇ ಪ್ರಶ್ನೆ: ಶಬ್ದ ಮಾಲಿನ್ಯದಿಂದುಂಟಾಗುವ ತೊಂದರೆಗಳು ತಿಳಿಸಿ. ಸೊ ಬಹಳ ಈಸಿ ಇದೆ ಪ್ರಶ್ನೆ ಮಕ್ಕಳ, ಎಲ್ಲವನ್ನು ನೀವು ಅಟೆಂಡ್ ಮಾಡ್ತೀರಾ. ನೆಕ್ಸ್ಟ್ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. 4th ಮೇನ್: ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 9ನೇ ಪ್ರಶ್ನೆ: ಮಿಂಚು ಬಂಧಕ ಎಂದರೇನು? ಮಿಂಚಿನಿಂದ ರಕ್ಷಿಸಿಕೊಳ್ಳುವ 2 ವಿಧಾನಗಳನ್ನು ತಿಳಿಸಿ. 10ನೇದು: ಮಾನವನ ಕಿವಿಯ ರಚನೆ ತೋರಿಸುವ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ಒಳಕಿವಿ ಮತ್ತು ಕಿವಿಯ ತಮಟೆಯನ್ನು ಕೇಳಿದರೆ. ಸೊ ಪ್ರತಿ ಪ್ರಶ್ನೆಗೆ 3 ಅಂಕ ಇರ್ತದೆ ಮಕ್ಕಳ, ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಭಾಗ ಬಿ: ರಾಸಾಯನಿಕ ವಿಜ್ಞಾನ ಅಥವಾ ರಾಸಾಯನಿಕ ಶಾಸ್ತ್ರ. 5th ಮೇನ್: ಕೆಳಗಿನ ಪ್ರಶ್ನೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 11ನೇದು: ಕಬ್ಬಿಣದ ತುಕ್ಕನ್ನು ನಿವಾರಿಸಲು ಅದರ ಮೇಲೆ ತೆಳುವಾಗಿ ಲೇಪಿಸುವ ಲೋಹ ಯಾವುದು ಅಂತ ಹೇಳಿ ಕೇಳಿದರೆ. ಅಲ್ಯೂಮಿನಿಯಂ, ಪಾದರಸ, ಬೆಳ್ಳಿ, ಸತು ಅಂತ ಹೇಳಿ ಕೇಳಿದರೆ. ಸೊ ಕಬ್ಬಿಣದ ತುಕ್ಕನ್ನು ನಿವಾರಿಸಲು ನಾವು ಬಳಸುವಂತಹದ್ದು ಸತುವನ್ನು ಬಳಸ್ತೀವಿ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 6th ಮೇನ್: ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಕಾರ್ಬನೀಕರಣ ಎಂದರೆ ಏನು ಅಂತ ಕೇಳಿದರೆ 1 ಅಂಕಕ್ಕೆ. ನೆಕ್ಸ್ಟ್ 7ನೇ ಮೇನ್: ಕೆಳಗಿನ ಪ್ರಶ್ನೆಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಬೇಕು. 13ನೇ ಪ್ರಶ್ನೆ: ಕೆಳಗಿನವುಗಳನ್ನು ದಹ್ಯ ಮತ್ತು ಅದಹ್ಯ ವಸ್ತುಗಳನ್ನಾಗಿ ವಿಂಗಡಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಯಾವ್ಯಾವಪ್ಪ ಅಂತ ಹೇಳಿದರೆ ಕಲ್ಲಿನ ಚೂರು, ಒಣ ಹುಲ್ಲು, ಕಾಗದ, ಕಬ್ಬಿಣದ ಮೊಳೆ. ಸೊ ಒಣ ಹುಲ್ಲು, ಕಾಗದ ದಹ್ಯ ವಸ್ತು, ಕಬ್ಬಿಣದ ಮೊಳೆ ಮತ್ತು ಕಲ್ಲಿನ ಚೂರು ಅದಹ್ಯ ವಸ್ತುಗಳು, ಅವು ಬೆಂಕಿಯನ್ನು ಹಚ್ಚಿಸ್ಕೊಳ್ಳೋದಿಲ್ಲ. ನೆಕ್ಸ್ಟ್ 8ನೇ ಮೇನ್: ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಸೊ ಇಲ್ಲಿ 3 ಅಂಕಕ್ಕೆ ಪ್ರಶ್ನೆ ಇರ್ತದೆ. ಇಲ್ಲಿ ಮಕ್ಕಳ 2 ಇದಾವೆ ಪ್ರಶ್ನೆ. 14ನೇದಕ್ಕೆ ಇಲ್ಲಿ ಆಪ್ಷನ್ನು ಸಹ ಇದೆ. ಆ ಕಲ್ಲಿದ್ದಲು ಡಾಂಬರಿನ ಯಾವುದಾದರೂ 4 ಉಪಯೋಗಗಳನ್ನು ಬರೆಯಿರಿ. ಬಿ ಪ್ರಶ್ನೆ: ಶೀಲ ಪಳೆಯುಳುವಿಕೆ ಇಂಧನಗಳು ಬರಿದಾದಾಗ ಸಂಪನ್ಮೂಲಳಾಗುತ್ತಾಳೆಂದು ವಾದಿಸುತ್ತಾಳೆ. ಈ ಹೇಳಿಕೆ ಸರಿಯೇ? ಸಮರ್ಥಿಸಿ ಅಂತ ಕೇಳಿದರೆ. ಅಥವಾ ಪೆಟ್ರೋಲಿಯಂ ಹೇಗೆ ಉಂಟಾಯಿತು? ಪೆಟ್ರೋಲಿಯಂನ ಶುದ್ಧೀಕರಣ ಎಂದರೇನು? ಇದರಿಂದ ದೊರೆಯುವ ಯಾವುದಾದರೂ 2 ಘಟಕಗಳನ್ನು ತಿಳಿಸಿ.
ಸೊ ಎರಡು ಪ್ರಶ್ನೆಗಳು ಸಹ ಈಸಿ ಇದ್ದಾವೆ ಮಕ್ಕಳ, ನೀವು ಬರಿಬೋದು. ಯಾವುದಾದ್ರೂ ಬಂತನ ನೀವು ಸೆಲೆಕ್ಟ್ ಮಾಡಿಕೊಂಡು, ಆಪ್ಷನ್ ಇದೆ ಎರಡರಲ್ಲೂ ಎರಡೆರಡು ಕ್ವಶನ್ಸ್ ಇದ್ದಾವೆ, ಹಾಗಾಗಿ ಸೆಲೆಕ್ಟ್ ಮಾಡಿಕೊಂಡು ಯಾವ್ದು ಸರಿ ಬರ್ತದೆ ಅದನ್ನು ಬರ್ಕೊಳ್ಳಿ. ಸೊ ಈಗ ಎಲ್ಲವನ್ನ ಅಭ್ಯಾಸವನ್ನು ಮಾಡಿ. ನೆಕ್ಸ್ಟ್ 9ನೇ ಮೇನ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 15ನೇ ಪ್ರಶ್ನೆ, ಆ ಕ್ಷಿಪ್ರ ದಹನ ಮತ್ತು ಸ್ಫೋಟಕ್ಕಿರುವ ವ್ಯತ್ಯಾಸವೇನು? ಬ, ಅಕ್ಕಸಾಲಿಗರು ಚಿನ್ನ ಬೆಳ್ಳಿ ದ್ರವಿಸಲು ಜ್ವಾಲೆಯ ಯಾವ ವಲಯವನ್ನು ಬಳಸುವರು, ಏಕೆ ಅಂತ ಹೇಳಿ ಕೇಳಿದ್ದಾರೆ. ನೆಕ್ಸ್ಟ್ 10ನೇ ಮೇನಿಗೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದರಲ್ಲಿ 16ನೇ ಪ್ರಶ್ನೆ, ಅದರಲ್ಲಿ ಎ ಕ್ವಶನ್, ವಿದ್ಯುತ್ ಲೇಪನ ಎಂದರೇನು? ನೆಕ್ಸ್ಟ್ ತಾಮ್ರದ ವಿದ್ಯುತ್ ಲೇಪನ ಕ್ರಿಯೆಯನ್ನು ತೋರಿಸುವ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ನೆಕ್ಸ್ಟ್ ಆ ಕ್ರಿಯೆಯಲ್ಲಿ ಶುದ್ಧ ತಾಮ್ರವು ಯಾವ ವಿದ್ಯುದಾಗ್ರಹದ ಮೇಲೆ ಸಂಗ್ರಹವಾಗ್ತದೆ. ಸೊ ಇದಿಷ್ಟು ನಿಮಗೆ ಭೌತ ವಿಜ್ಞಾನದಲ್ಲಿ ರಸಾಯನ ವಿಜ್ಞಾನದಲ್ಲಿ ಬಂತಹ ಪ್ರಶ್ನೆಗಳು ಮಕ್ಕಳ. ನೆಕ್ಸ್ಟ್ ಭಾಗ ಸಿ ಜೀವಶಾಸ್ತ್ರ. ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆ ನೀಡಲಾಗಿದೆ, ಸರಿ ಉತ್ತರವನ್ನು ಆರಿಸಿ ಬರೆಯಿರಿ. 17ನೇದು, ಅಪಾಯಕ್ಕೊಳಗಾದ ಎಲ್ಲಾ ಪ್ರಾಣಿ ಮತ್ತು ಸಸ್ಯಗಳ ದಾಖಲೆಗಳನ್ನು ಒಳಗೊಂಡಂತಹ ಪುಸ್ತಕ ಯಾವುದು? ಹಸಿರು ದತ್ತಾಂಶ, ನೀಲಿ ದತ್ತಾಂಶ, ಹಳದಿ ದತ್ತಾಂಶ, ಕೆಂಪು ದತ್ತಾಂಶ. ನೆಕ್ಸ್ಟ್ 12ನೇ ಮೇನ್ ಕೆಳಗಿನ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 18ನೇದು, ಆಡಮ್ಸ್ ಆಪಲ್ ಎಂದರೇನು? 19ನೇದು, ನೀರಾವರಿಯ 2 ಆಧುನಿಕ ವಿಧಾನಗಳನ್ನು ತಿಳಿಸಿ. ನೆಕ್ಸ್ಟ್ 13ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಲಿಕ್ಕಿರುತ್ತೆ. ಇಲ್ಲಿ 2 ಅಂಕದ ಪ್ರಶ್ನೆಗಳು. 20ನೇ ಪ್ರಶ್ನೆ, ಅರಣ್ಯ ನಾಶದಿಂದ ಆಗುವಂತಹ ದುಷ್ಪರಿಣಾಮಗಳೇನು? 21ನೇದು, ಅಂಡಜ ಮತ್ತು ಜರಾಯುಜುಗಳಿಗಿರುವಂತಹ ವ್ಯತ್ಯಾಸವೇನು? ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆಯನ್ನು ಕೊಡಿರಿ. ನೆಕ್ಸ್ಟ್ 14ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಅಂಕಕ್ಕೆ ಪ್ರತಿ ಪ್ರಶ್ನೆಗೆ 3 ಅಂಕವನ್ನು ನೀಡಲಾಗ್ತದೆ. 22ನೇದು, ರೂಪ ಪರಿವರ್ತನೆ ಎಂದರೇನು? ಕಪ್ಪೆಯ ರೂಪ ಪರಿವರ್ತನೆಯ ನಿಯಂತ್ರಣದಲ್ಲಿ ಥೈರಾಯ್ಡ್ ಗ್ರಂಥಿಯ ಪಾತ್ರವೇನು? ಅಥವಾ ಸಮತೋಲನ ಆಹಾರ ಎಂದರೇನು? ಹದಿಹರೆಯದವರಲ್ಲಿ ವೈಯಕ್ತಿಕ ನೈರ್ಮಲ್ಯ ಅತ್ಯಗತ್ಯ, ಏಕೆ? ನೆಕ್ಸ್ಟ್ 23ನೇ ಪ್ರಶ್ನೆ, ಸೂಕ್ಷ್ಮ ಜೀವಿಗಳು ಮಾನವನ ಮಿತ್ರ, ಹೇಗೆ ವಿವರಿಸಿ. ನೆಕ್ಸ್ಟ್ ಸಂಪರ್ಕದಿಂದ ಹರಡುವ ರೋಗಗಳಿಗೆ 4 ಉದಾಹರಣೆಗಳನ್ನು ಕೇಳಿದ್ದಾರೆ ಮಕ್ಕಳು. ಇವೆರಡರಿಂದ 6 ಅಂಕ ಸಿಗ್ತದೆ. ನೆಕ್ಸ್ಟ್ ಲಾಸ್ಟ್ ಮೇನ್ 15th ಮೇನ್ 24ನೇ ಪ್ರಶ್ನೆ, ಆ ಪ್ರಶ್ನೆ, ಲೈಂಗಿಕ ಸಂತಾನೋತ್ಪತ್ತಿಗಿಂತ ಅಲೈಂಗಿಕ ಸಂತಾನೋತ್ಪತ್ತಿ ಹೇಗೆ ಭಿನ್ನವಾಗಿದೆ? ಅಮೀಬಾದಲ್ಲಿ ದ್ವಿದಳ ಕ್ರಿಯೆಯನ್ನು ತೋರಿಸುವ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಲಿಕ್ಕೆ ಕೊಟ್ಟಿದ್ದಾರೆ ಮಕ್ಕಳ. ಸೊ ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಮಕ್ಕಳ. ಸೊ ಸಂಪೂರ್ಣವಾಗಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ. ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಕ್ವಶನ್ ಪೇಪರ್ಸ್ಗಳನ್ನು ನಿಮ್ಮ ಫೈನಲ್ ಎಕ್ಸಾಮ್ಗೆ ಆನ್ಸರ್ ಬರಲಿಕ್ಕೆ ಅಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ಮಾಡೆಲ್ ಕ್ವಶನ್ ಪೇಪರನ್ನು ಪ್ರಿಪೇರ್ ಆಗಿ ಅಂತ ಹೇಳಿ, ಅದೇ ರೀತಿ ಎಲ್ಲ ಸಬ್ಜೆಕ್ಟಿಗೂ ನಿಮಗೆ ಕ್ವಶನ್ ಪೇಪರ್ಸನ್ನು ಆಲ್ರೆಡಿ ಅಪ್ಲೋಡ್ ಮಾಡ್ತಿದ್ದೀವಿ. ಕನ್ನಡಕ್ಕೆ ಅಪ್ಲೋಡ್ ಮಾಡಿದ್ದೀವಿ, ದ್ವಿತೀಯ ಭಾಷೆಗೆ ಅಪ್ಲೋಡ್ ಮಾಡಿದ್ದೀವಿ. ಸೊ ಈಗ ವಿಜ್ಞಾನ, ಅದೇ ರೀತಿ ಗಣಿತ, ಸಮಾಜಕ್ಕೂ ಸಹ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಮಕ್ಕಳ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.